ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತೊಂದು ಆದ ಸಾಫ್ಟ್ ಆದ ಪುಟ್ಟು ರೆಸಿಪಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ತುಂಬಾ ಇಷ್ಟಪಟ್ಟು ಮಾಡಿ ತಿನ್ನುವಂತ ಒಂದು ಪುಟ್ಟು ರೆಸಿಪಿ. ಕೇರಳದಲ್ಲಿ ಫೇಮಸ್ ಪುಟ್ಟು ರೆಸಿಪಿ ಬಂದು ಚೆನ್ನಾಗಿ ಟೇಸ್ಟ್ ಆಗಿದ್ದಾರೆ ಅವರು. ರೀತಿಯಲ್ಲಿ ನಾನು ಕೂಡ ಇವತ್ತು ಮಾಡಿ ನಿಮಗೆ ತೋರಿಸಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸಿದ್ದೀನಿ, ಸ್ಕಿಪ್ ಮಾಡದೆ ನೋಡಿ. ಆರೋಗ್ಯಕ್ಕೂ ಒಳ್ಳೇದು. ಹೆಣ್ಣು ಮಕ್ಕಳಿಗೆ ಬಂದು 13 ವರ್ಷದಿಂದ 18 ವರ್ಷ 20 ವರ್ಷ ತನಕ ಇದನ್ನ ಬಂದು ಮಾಡಿ ಬಿಸಿ ಬಿಸಿ ಅದಕ್ಕೆ ತುಪ್ಪ ಮತ್ತೆ ಹಣ್ಣು ಜೊತೆ ಕೊಟ್ಟರೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಹೆಲ್ದಿ ಕೂಡ ಹೆಣ್ಣು ಮಕ್ಕಳಿಗೆ ತಿನ್ನೋದಕ್ಕೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಹೌದು. ಹೀಗೆ ಮಾಡೋದು ಅಂತ ನೀಟಾಗಿ ನಾನು ತೋರಿಸಿದ್ದೀನಿ. ಅಕ್ಕಿ ತೊಳೆದು ಒಣಗಿಸಿ ಅದನ್ನ ಪೌಡರ್ ಮಾಡಿ ಫ್ರೈ ಮಾಡಿ ತೋರಿಸಿದ್ದೀನಿ. ಯಾವ ರೀತಿ ಮಾಡಿದ್ರೆ ನಾವು ಇದನ್ನ ಟೇಸ್ಟ್ ಆಗಿ ಹೆಲ್ದಿಯಾಗಿ ಮಾಡಿ ತೆಗಿಬಹುದು ಅಂತ ನೋಡೋಣ ಬನ್ನಿ. ಇಲ್ಲಿ ಪುಟ್ಟು ಮಾಡೋದಕ್ಕೆ ನಾನು 2 ಕಪ್ ಅಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ. 2 ಕಪ್ ಅಷ್ಟು ಮಾತ್ರ ನಾನು ಇಲ್ಲಿ ಅಕ್ಕಿ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ನಾನು ತೊಳೆದು ತಗೊಬಿಡ್ತೀನಿ. ಚೆನ್ನಾಗಿ ತೊಳೆದು ಇದನ್ನ ನಾವು ಒಣಗಿಸಿ ತಗೊಳ್ಳೋದಿದೆ. ಹಾಗಾಗಿ ಇದನ್ನ ನೀಟಾಗಿ ನಾನು ಫಸ್ಟ್ ಒಂದು 3-4 ಸಲ ನೀರು ಹಾಕಿ ತೊಳೆದು ತಗೊಳ್ತೀನಿ. ಹೀಗೆ ನಾವು ಮನೆಯಲ್ಲೇ ಈ ರೀತಿ ನಾವು ಚೆನ್ನಾಗಿ ಅಕ್ಕಿ ತೊಳೆದು ಒಣಗಿಸಿ ನಾವು ಪುಟ್ಟು ಮಾಡಿದ್ರೆ ನಮಗೆ ತುಂಬಾನೇ ನಮಗೆ ಆರೋಗ್ಯಕ್ಕೂ ಒಳ್ಳೇದು, ಹಾಗೆ ತುಂಬಾ ಚೆನ್ನಾಗೂ ಆಗುತ್ತೆ. ಇಲ್ಲಿ ನಾವು ಇಟ್ಟು ತಗೊಂಡು ಪುಟ್ಟು ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ನಮಗೆ ತುಂಬಾ ಒಳ್ಳೇದು. ನೋಡಿ, ಹೀಗೆ ಒಂದು ಹೋಲೋಲ್ ಪಾತ್ರೆಯಲ್ಲಿ ನಾನು ಸ್ವಲ್ಪ ಅದನ್ನ ನೀರು ಹೋಗೋಕೆ ಹರಡಿಸ್ತಾ ಇದ್ದೀನಿ. ನೀರು ಹೋಗಿದೆ, ಈಗ ಒಂದು ಬಟ್ಟೆ ಹಾಸ್ಕೊಂಡು ಅದ್ರ ಮೇಲೆ ನಾನು ಇದನ್ನ ಒಣಗಿಸ್ಕೊಳ್ತಾ ಇದ್ದೀನಿ. ಬಿಸಿಲೇ ಒಣಗಿಸ್ಬೇಕು ಅಂತ ಇಲ್ಲ, ನೆರಳಲ್ಲಿ ಹೀಗೆ ನಾವು ಒಣಗಿಸ್ಕೋಬಹುದು. ಸಾಯಂಕಾಲ ತನಕ ಒಣಗಿಸಿ ಆಮೇಲೆ ಪೌಡರ್ ಮಾಡಿ ಅದು ಹುರಿದು ತಗೊಳ್ತೀನಿ. ಇದು ನೋಡಿ ಚೆನ್ನಾಗಿ ಒಣಗಿದೆ. ಈಗ ತಗೊಂಡಿದ್ದೀನಿ, ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡು ಜಲ್ದಿ ಮಾಡ್ಕೊಳ್ತೀನಿ. ಪುಟ್ಟು ಬಂದು ನಮಗೆ ತುಂಬಾ ನೈಸ್ ಆಗ್ಬೇಕು ಅಂತ ಇಲ್ಲ. ಹಿಟ್ಟು ನಮಗೆ ಸ್ವಲ್ಪ ತರಿ ಇದ್ರೆ ಪುಟ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಈ ರೀತಿ ಜಲ್ದಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಉಳಿದಿದೆ, ಇದನ್ನ ಕೂಡ ಹಿಟ್ಟು ಮಾಡ್ಕೊಳ್ತಾ ಇದ್ದೀನಿ. 2 ಟೈಮಿಗೆ ಮಾಡಷ್ಟು ನಾನು ಮಾಡ್ಕೊಂಡಿದ್ದೀನಿ. ಆದ್ರೆ ಇಲ್ಲಿ ಕೊಳ ಪುಟ್ಟು ಅಂತ ಹೇಳ್ತೀವಿ ಇದಕ್ಕೆ ನಾವು. ಒಂದು ಕೊಳ ಮಾತ್ರ ನಾನು ಇಲ್ಲಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ತರಿ ಇದೆ ಹಿಟ್ಟು. ಇದನ್ನ ಹುರಿದು ತಗೋಬೇಕೀಗ. ಪ್ಯಾನ್ ಅಲ್ಲಿ ನಾನು ಹಾಕಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಈಗ ಹಿಟ್ಟಿಟ್ಟು ಹುರಿವಾಗ ಅದು ಚೆನ್ನಾಗಿ ಹುರಿದು ಬರುವಾಗ ನಮಗೆ ಅದು ಬಿಡಿ ಬಿಡಿಯಾಗಿ ಸಿಗುತ್ತೆ. ಇವಾಗ ಒಳ್ಳೆ ಒಂದು ಸ್ಮೆಲ್ ಬರುತ್ತೆ. ಈಗ ನಾನು ಚೆನ್ನಾಗಿ ಹುರಿದು ತಗೊಂಡೆ. ಈಗ ನಾನು ಅದನ್ನ ಹದವಾದ ಪಾತ್ರೆಗೆ ಹಾಕಿ ಸ್ವಲ್ಪ ಬಿಸಿ ಹೋಗೋದಕ್ಕೆ ಬಿಡ್ತೀನಿ. ಫ್ರೈ ಆಗಿದೆ ಹಿಟ್ಟು. ರೆಡಿ ಮಾಡಿ ಸಾಯಂಕಾಲ ತನಕ ನಾವು ಹಿಟ್ಟನ್ನ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೆಳಗ್ಗೆ ನಾಷ್ಟಕ್ಕೆ ನಾವು ರೆಡಿ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಷ್ಟು ಉದ್ರಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಹಿಟ್ಟು. ಇಟ್ಕೊಂಡಿದ್ದೆ ಹಿಟ್ಟನ್ನ ಈಗ 1.5 ಕಪ್ ಅಷ್ಟು ನಾನು ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ದಿನಕ್ಕೆ ಬೇಕಾದಷ್ಟು ರೆಡಿ ಮಾಡ್ಕೊಂಡು ಇಲ್ಲಿ 1 ದಿನಕ್ಕೆ ನಾನು ಮಾಡ್ತಾ ಇದ್ದೀನಿ. ಒಂದು ಫುಲ್ ಆಗಿ ಅರ್ಧ ಆಗುತ್ತೆ ಅಷ್ಟೇ. ನಾನು ನಿಮ್ಗೆ ಇಷ್ಟು ಉದ್ರಾಗಿದೆ ನೋಡಿ ಹಿಟ್ಟು, ಚೆನ್ನಾಗಿ ಫ್ರೈ ಮಾಡಿ ತಗೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡು ಅದು ಗಂಟಾಗಿ ಬರುತ್ತೆ. ಅದನ್ನ ಚೆನ್ನಾಗಿ ಬಿಡಿಸ್ಕೋಬೇಕು. ನಿಮಗೆ ಕೈಯಿಂದ ಈ ರೀತಿ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿದ್ರೆ ಒಂದು ಜಲ್ದಿ ಇಟ್ಕೊಂಡು ಅದರಲ್ಲಿ ಕೂಡ ನಾವು ಬೇಗ ಅದನ್ನ ಬಿಡಿಸಿ ತಗೋಬಹುದು. ನಾನು ಕೈಯಲ್ಲೇ ಈ ರೀತಿ ಬಿಡಿಸಿ ತಗೊಳ್ತೀನಿ. ನೋಡಿ, ಇಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ. ಅದು ಬೇಗ ಬಿಟ್ಟು ಹೋದ್ರೆ ನಮ್ಗೆ ಹಿಟ್ಟು ಇನ್ನೂ ಸರಿ ಆದದಲ್ಲಿ ಆಗಿಲ್ಲ ಮಿಕ್ಸ್ ಮಾಡಿ ಅಂತ. ಈಗ ಮತ್ತೆ ಕೂಡ ನೀರು ಹಾಕೊಂಡು ನಾನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ತೀನಿ. ಎಲ್ಲ ಗಂಟುಗಳನ್ನ ಬಿಡಿಸಿ ನಾನು ಅದನ್ನ ನೋಡಿ ಜಲ್ದಿಯಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ನಾನು ಫಸ್ಟ್ ಹೇಳ್ದಂಗೆ ನಿಮಗೆ ತುಂಬಾ ಕಷ್ಟ ಆಯ್ತು ಅಂದ್ರೆ ಆ ರೀತಿ ಜಲ್ದಿಯಲ್ಲಿ ಕೂಡ ಬಿಡಿಸಿ ತಗೋಬಹುದು. ಈಗ ಇದು ಒಂದು ರೀತಿ ರೆಡಿ ಆಗಿದೆ. ಈಗ ನೋಡಿ, ಹಿಡಿದು ತೋರಿಸ್ತಾ ಇದ್ದೀನಿ. ಈ ಹದದಲ್ಲಿ ಪುಟ್ಟಿಗೆ ನಮ್ಗೆ ಹಿಟ್ಟು ರೆಡಿ ಆಯ್ತು. ಇದನ್ನ ಮುಚ್ಚಿ ಇಡ್ಬೇಕು. ಇಡ್ತೀನಿ ಒಂದು ಅರ್ಧ ಗಂಟೆ ಮುಚ್ಚಿ ಇಟ್ಟು ನಾನು ತೆಗ್ದಿದ್ದೀನಿ. ನೋಡಿ, ಇನ್ನೂ ಕೂಡ ಡ್ರೈ ಆಗಿದೆ. ಮತ್ತು ಕೂಡ ಸ್ವಲ್ಪ ನೀರು ಹಾಕಿ ಇದನ್ನ ನಾನು ಪುಟ್ಟ ಅದಕ್ಕೆ ಬಿಡ್ತೀನಿ. ಇಲ್ಲಿ ನಾನು ಪುಟ್ಟು ಪಾತ್ರೆನ ಇಡ್ತಾ ಇದ್ದೀನಿ. ನೀರು ಹಾಕಿ ಮೇಲೆ ಲೈನ್ ತನಕ ಕುದಿವಾಗ ಅದು ನಮಗೆ ಪುಟ್ಟು ಗಟ್ಟಿ ಆಗೋಗುತ್ತೆ. ಹಾಗಾಗಿ ಒಂದು ನೀರು ಇಟ್ಕೊಳ್ಳೋದು ಕೂಡ ಸ್ವಲ್ಪ ನೋಡಿನೇ ನಾವು ಇಟ್ಕೋಬೇಕು. ಲೈನಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಲೈನಲ್ಲಿ ಇಟ್ಕೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ, ಆದ್ರೆ ಈ ಲೈನಲ್ಲಿ ಇಡುವಾಗ ನಮಗೆ ನೀರು ಸರಿ. ಈಗ ನಾನು ಪುಟ್ಟು ಪಾತ್ರೆ ತಗೊಂಡಿದ್ದೀನಿ. ಪುಟ್ಟು ಪಾತ್ರೆ ಬಿಸಿ ಆನ್ಗೆ ಬಿಟ್ಟಿದ್ದೀನಿ. ಅದರ ಮೇಲ್ಗಡೆ ಕೊಳ ಅಂದ್ರೆ ಪುಟ್ಟು ಕೊಳ ನಾನು ತಗೊಂಡಿದ್ದೀನಿ. ಅದಕ್ಕೆ ನೋಡಿ, ಅದ್ರ ಒಳಗಡೆ ಒಂದು ಜಲ್ದಿ ಮಾಡೋದು ನಮಗೆ ಶಾವಿಗೆ ಎಲ್ಲ ಮಾಡುವಾಗ ನಮಗೆ ಅದರಲ್ಲಿ ಪ್ಲೇಟ್ ಸಿಗುತ್ತಲ್ಲ, ಆ ರೀತಿ ಇರುತ್ತೆ ಜಲ್ದಿ ತರ. ಅದನ್ನ ಒಳಗೆ ಹಾಕೊಂಡೆ. ಈಗ ನಾನು ಫಸ್ಟಿಗೆ ನಾನು ಪುಟ್ಟು ಪಾತ್ರೆ ಇದ್ದೀನಿ. ತೆಂಗಿನಕಾಯಿ ತುರಿದು ನಾನು ತಗೊಂಡಿದ್ದೀನಿ. ಇಲ್ಲಿ ಹಾಕೊಳ್ತಾ ಇದ್ದೀನಿ. ಕಾಯಿ ಹಾಕಿ ಅದನ್ನು ಸಮ ಮಾಡಿ ಕೆಳಗಡೆ ನೋಡಿ ಇಲ್ಲಿ ಈ ರೀತಿ ತೋರಿಸ್ತಾ ಇದ್ದೀನಿ ನಾನು. ಈಗ ನಾನು ಪುಟ್ಟಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಹಾಕೊಳ್ತೀನಿ. ಮೇಲ್ಗಡೆ ಮಧ್ಯದಲ್ಲಿ ಕಾಯಿ ಹಾಕಿ ಮತ್ತು ಕೂಡ ನಾನು ಪುಟ್ಟಿ ಹಿಟ್ಟು ತುಂಬಿಸ್ಕೊಳ್ಳೋದಿದೆ. ಕಡೆ ಭಾಗ ಸ್ವಲ್ಪ ಕಡಿಮೆ ಹಾಕ್ತೀನಿ. ಸಮ ಕೂಡ ತಗೋಬಹುದು, ಇಲ್ಲ ಫುಲ್ ಆಗಿ ಪುಟ್ಟಿ ಹಿಟ್ಟು ನಾವು ತುಂಬಿಸ್ಕೊಂಡು ಮೇಲ್ಗಡೆ ಕೂಡ ಕಾಯಿ ಹಾಕೋಬಹುದು. ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ನಾನು ಕೆಳಗಡೆ ಒಂದ್ ಸ್ವಲ್ಪ ಹೆಚ್ಚು ಹಾಕೊಂಡಿದ್ದೀನಿ ಹಿಟ್ಟು. ಈ ತೆಂಗಿನಕಾಯಿ ತುರಿನ ಸ್ವಲ್ಪ ಮಧ್ಯದಲ್ಲ ಹಾಕಿ ಮೇಲೆ ಪುಟ್ಟು ಹಿಟ್ಟನ್ನ ನಾನು ತುಂಬಿಸ್ಕೊಳ್ತೀನಿ. ಪುಟ್ಟು ಹಿಟ್ಟು ಹಾಕುವಾಗ ಲೂಸಾಗಿ ಹಾಕೋಬೇಕು. ಅದು ಸಾಫ್ಟ್ ಆಗಿ ಅವಾಗ ನಮಗೆ ಬೆಂದು ಸಿಗುತ್ತೆ. ಹಾಕಿದ್ರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಲ್ಲ. ಹಾಕೊಂಡು ಈಗ ನಾನು ಪುಟ್ಟು ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಮೇಲ್ಗಡೆ ತುಂಬಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ನೀಟಾಗಿ ನಾನು ನಿಮಗೆ ತೋರಿಸಿದ್ದೀನಿ. ರಿಸ್ಕ್ ಆಗಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದು. ತಿನ್ನೋದಕ್ಕೆ ಅಷ್ಟೇ ಟೇಸ್ಟ್ ಇರುತ್ತೆ. ತೆಂಗಿನಕಾಯಿ ತುರಿನ ಹಾಕೊಂಡು ಅದು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಬಂದು ಸ್ವಲ್ಪ ಸ್ಪೂನ್ ಇಂದ ನಾನು ಒತ್ಕೊಳ್ತಾ ಇದ್ದೀನಿ. ನಾನು ತುಂಬಾ ಲೂಸ್ ಆಗಿ ಹಾಕಿದ್ದೀನಿ. ಕಾಯಿ ಹಾಕಿ ಹೊರಗಡೆ ತೆಗಿವಾಗ ಕಾಯಿ ನಾವು ಸ್ವಲ್ಪ ಮೇಲ್ಗಡೆ ಹೋಗ್ತಿಲ್ಲ
ಅಂದ್ರೆ ಉದುರು ಹೋಗುತ್ತೆ. ಲಾಸ್ಟಿಗೆ ಕಾಯಿ ಹಾಕಿದ್ಮೇಲೆ ಒತ್ತಬೇಕಾಗುತ್ತೆ. ಹೀಗೆ ಕಾಯಿ ಹಾಕುವಾಗಲೂ ಒಂದು ಸ್ವಲ್ಪ ಟೈಟ್ ಆಗಿ ಒತ್ಕೊಂಡ್ರೆ ಸಾಕು. ಇಟ್ಕೊಂಡು ಇಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ನೋಡಿ ಈ ಓಲಲ್ಲಿ ಅದು ಚೆನ್ನಾಗಿ ಫ್ರೆಸರ್ ಹೊರಗಡೆ ಬರುತ್ತೆ. ನೋಡಿ ಈ ಓಲ್ ಫ್ರೆಸರ್ ಬಂದ್ಮೇಲೆ ನಾನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿ ತಗೋಬಿಡ್ತೀನಿ. ಈಗ ಚೆನ್ನಾಗಿ ಬೆಂದಿದೆ. ಈಗ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಿಸಿ ಹೋಗೋದಕ್ಕೆ ಬಿಟ್ಟಿದ್ದೆ. ಬಿಟ್ಟು ಇಲ್ಲಿ ನಾನು ತಗೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬೆಂದಿದೆ. ನಮಗೆ ಪುಟ್ಟು ಕೊಳ್ಳೋದ್ರಿಂದ ನಾನು ನಿಧಾನಕ್ಕೆ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ತುಪ್ಪ ಮತ್ತೆ ಬಾಳೆಹಣ್ಣು. ಇನ್ನು ತುಪ್ಪ ಹಾಕಿ ಹಾಗೆ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದ್ರ ಜೊತೆ ಸಕ್ಕರೆ ಮತ್ತು ತುಪ್ಪ ಹಾಕ್ಕೊಂಡೇ ತಿಂದುಬಿಡ್ತೀನಿ. ನನಗೆ ಹೆಂಗಿದ್ರು ನಡೀತೆ. ಅದ್ರ ಜೊತೆ ಕಡ್ಲೆ ಸಾರು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾನು ಅಪ್ಲೋಡ್ ಮಾಡಿದ್ದಿದೆ ಕಡಲೆ ಸಾರು, ನೀವು ನೋಡ್ಬೋದು. ನಿಮಗೆ ನೋಡಲೇಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅದ ಬ್ರೇಕ್ಫಾಸ್ಟ್ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಪುಟ್ಟು ರೆಸಿಪಿನ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.